ಎಲ್ರಿಗೂ ನಮಸ್ಕಾರ. ನೋಡಿ, ಕಸ್ಟಮರ್ ಫ್ಲೋರ್ ಮೌಂಟ್ ಜಾಗ್ವಾರ್ ಹಾಕಿದ್ದಾರೆ. ಆ ಕಮೋಡ್ ನಲ್ಲಿ ಪ್ಲಸ್ ಮಾಡಿದ್ರು ಪ್ರಾಪರ್ ಆಗಿ ಹೋಗ್ತಾ ಇಲ್ಲ, ರಿಟರ್ನ್ ಬ್ಯಾಕ್ ಆಗ್ತಾ ಇದೆ ಅದು. ಅದರಿಂದ ಕಸ್ಟಮರ್ಗೆ ವಾಲ್ ಮೌಂಟ್ ಕಮೋಡ್ ಬೇಕಂತ. ಫ್ಲೋರ್ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ನಮಗೆ ಮೇಂಟೈನ್ ಮಾಡೋಕ್ಕೂ ತುಂಬಾ ಈಸಿ ಆಗಿರಬೇಕು. ಅದರಿಂದ ವಾಲ್ ಮೌಂಟ್ ಕಮೋಡ್ ಫಿಟ್ ಮಾಡಿ ಕೊಡಿ ಅಂದ್ರು. ಆಲ್ಟ್ರೇಷನ್ ಮಾಡಿರೋದು ಗೊತ್ತಿಲ್ಲದಿರೋ ಥರ ನೀಟಾಗಿ ಮಾಡಿಕೊಡ್ತೀವಿ. ನೋಡಿ ಆ ಥರ ಇದು ಮಾಡಿ ವಾಲ್ ಮೌಂಟ್ ಮಾಡೋಕ್ಕೆ ಒಂದು 4 ಇಂಚ್ ವಾಲ್ ಕಟ್ಟಬೇಕಾಗತ್ತೆ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ವಾಲ್ ಟೈಲ್ಸ್ ಕಟ್ ಮಾಡಿ ತೊಗೊಂಡಿದ್ದೀವಿ. ಇದು ವಾಲ್ ಮೌಂಟ್ ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ ಇಡಬೇಕಂದ್ರೆ ಕಂಪಲ್ಸರಿ ಒಂದು ವಾಲ್ ಡೆವಲಪ್ ಮಾಡಬೇಕಾಗತ್ತೆ, ಒಂದು 4 ಇಂಚ್ ವಾಲು. ಅದು ಇಟ್ಟಿಗೆ ಮತ್ತು ಪ್ಲಾಸ್ಟಿಂಗು ಮತ್ತು ಇದು ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಒಂದು 6 ಇಂಚ್ ಥಿಕ್ನೆಸ್ ಬರುತ್ತೆ ವಾಲು. ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಬಹುದು. ನಾವು ಫುಲ್ ಬಾತ್ರೂಮ್ ರಿನೋವೇಷನ್ ಮತ್ತು ಇಂಡಿಯನ್ದ ವೆಸ್ಟರ್ನ್ ಮಾಡ್ಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡ್ಕೊಡೋದು, ಫುಲ್ ಟೋಟಲ್ ಮನೆನೇ ರಿನೋವೇಷನ್ ಮಾಡ್ಕೊಡೋದು. ನಾವಿರೋ ಏರಿಯಾ ಸಿ.ವಿ. ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ ಎಚ್. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಆ ವೀಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಯಾವ ಥರ ಮಾಡಿದ್ದಾರೆ, ಯಾವ ಥರ ಮಾಡಿಸ್ಕೊಳ್ಬೇಕು ಅಂದ್ಬಿಟ್ಟು. ನೋಡಿ ಯಾವ ಥರ ಬಂದಿದೆ ಇವಾಗ ಇದು ಅಂದ್ಬಿಟ್ಟು ವಾಲ್ ಈ ಥರ ಬಂದಿದೆ. ಈ ಥರ ಪ್ಲಾಸ್ಟಿಂಗ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಟೈಲಿಸ್ ಹಾಕ್ತಾ ಇದೀವಿ. ಇದ್ರದ್ದು ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಫಾಲೋ ಮಾಡ್ಕೊಳ್ರಿ. ಯಾರಿಗ ನಿಮ್ಮ ಫ್ರೆಂಡ್ ಸರ್ಕಲ್ ರಿಕ್ವೈರ್ಮೆಂಟ್ ಇದ್ರೆ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ. ನಾವು ಬಂದ್ಬಿಟ್ಟು ಫುಲ್ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್ ಟೈಲ್ ವರ್ಕ್ 3 ಮಾಡಿ ಕೊಡ್ತಾ ಇದೀವಿ. ನಾವು ಇಂಡಿಯನ್ದ ವೆಸ್ಟರ್ನ್ ಮಾಡ್ಕೊಳ್ಳೋಕೆ 1 ದಿವಸ ಟೈಮ್ ತೊಗೊತೀವಿ. ಅದೇ ಫುಲ್ ಫ್ಲೋರಿಂಗು ಚೇಂಜ್ ಮಾಡ್ಕೊಡ್ಬೇಕಂದ್ರೆ 2 ಡೇಸ್ ಬೇಕಾಗುತ್ತೆ. ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಂದ್ರೆ 4 to 5 ಡೇಸ್ ಆಗುತ್ತೆ. ಫುಲ್ ಮನೆಯೇ ರಿನೋವೇಷನ್ ಮಾಡ್ಬೇಕಾದ್ರೆ ನೀವು ಯಾವ ಥರ ನಿಮಗೆ ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಎಕ್ಸ್ಪೋರ್ಟ್ ಮಾಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಫುಲ್ ಟೈಲಿಸ್ ಹಾಕಿ ಮತ್ತು ಸೈಡ್ನಲ್ಲಿ ಬಂದ್ಬಿಟ್ಟು ಎಲ್ ಸೇಪು ಇದು ಹಾಕಿದ್ವಿ, ಗ್ರೇನೈಟ್ದು. ಕಸ್ಟಮರು ಟೋಟೋ ಕಮೋಡ್ ತಂದಿದ್ರು, ತುಂಬ ಎಕ್ಸ್ಪೆನ್ಸಿವ್ ಅದು. ಪ್ಲಸ್ ಟ್ಯಾಂಕ್ ಬೇರೆ ಬ್ರ್ಯಾಂಡು ಗ್ರಾಫಿಟ್ಟು. ಅದನ್ನಲ್ಲಿ ಬಂದ್ಬಿಟ್ಟು ತುಂಬ ಹೆವಿ ಮಾಡೆಲ್ ತೊಗೊಂಡಿದ್ರು, ಫುಲ್ ಫ್ರೇಮ್ ಟೈಪ್ ಅದು. ಕಸ್ಟಮರ್ಗೆ ತುಂಬ ಖುಷಿ ಆಯಿತು ನೋಡಿ, ನಾ ಈ ಥರ ನೀಟಾಗಿ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರು. ಯಾಕಂದರೆ ಒಂದು ಬಾತ್ರೂಮ್ನಲ್ಲಿ, ಹಳೆ ಬಾತ್ರೂಮ್ನಲ್ಲಿ ನಾವು ಈ ಥರ ಮಾಡಬೇಕಂದ್ರೆ ಒಂಥರ ಪ್ಯಾಚ್ ವರ್ಕ್ ಥರ ಕಾಣಿಸ್ತದೆ, ಆಲ್ಟರ್ನೇಟ್ ಮಾಡಿರೋದು ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ ನಾನು. ತುಂಬ ನೀಟಾಗಿ ಬಂದಿದೆ. ಇದು ಮಾಡೋಕ್ಕೆ 2 ಡೇಸ್ ಟೈಮ್ ತೊಗೊಂಡಿದ್ದೀವಿ. ನೋಡಿ ಎಲ್ಲ ಫಿಟ್ ಮಾಡಿ ಆಗಿದೆ. ಇವಾಗ ನಿಮಗೆ ಪ್ಲಸ್ ಮಾಡಿ ತೋರಿಸ್ತೀನಿ ಯಾವ ಥರ ಅದು ಫ್ಲಶ್ ಆಗುತ್ತೆ ಅಂದ್ಬಿಟ್ಟು. ನೋಡಿ ತುಂಬ ಡಿಫ್ರೆಂಟಾಗಿ ಪ್ಲಸ್ ಆಗುತ್ತೆ ಅದು. ಎಷ್ಟೇ ಗಲೀಜಿದ್ರೂ ನೀಟಾಗಿ ಅದು ಪ್ಲಸ್ ಆಗುತ್ತೆ. ನಾವು ಕೆಲಸ ಯಾವ ಥರ ಮಾಡಿದ್ದೀವಿ ನೋಡಿದ್ರಲ್ಲ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.